ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪ್ರಜ್ಞಾ ಆರ್ಯ. ಇವತ್ತು ಯಾವ ಡೇ? ಟ್ಯೂಸ್ಡೇ. ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇದೆ. ತಲೆಗೆ ಸ್ನಾನ ಮಾಡಬೇಕು, ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು. ಸೊ ಅದಕ್ಕೇ ಎಷ್ಟು ಬೇಗ ಸ್ನಾನ ಆಗುತ್ತೋ ಅಷ್ಟು ಬೇಗ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಕೆಲಸ ಎಲ್ಲ ಮುಗಿಸಿ ಈಗಲೇ ಎಣ್ಣೆ ಹಚ್ಚಿಸ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ವಾ ಬಂದೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಎಣ್ಣೆ ಅದು ಪಾಪಿ ಕೊಡು. ಇವತ್ತಿನ ಟು ಡೂ ಲಿಸ್ಟ್ ಮಾಡ್ಕೊಂಬರುವ ಏನೇನು ಮಾಡೋದು ಅಂತ. ನಾನು ಯೂಸ್ ಮಾಡ್ತಾ ಇರೋದು ಇವತ್ತು ಇದೇ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ಕಾಂಬೋ. ಆ್ಯಕ್ಚುಲಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗಂತೂ ತುಂಬ ಇಷ್ಟ ಆಯಿತು. ಫಾರ್ ಡ್ರೈ ಆ್ಯಂಡ್ ಫ್ರಿಝಿ ಹೇರ್. ಇವತ್ತು ನನ್ನ ಕೂದಲು ಹಾಗೆ ಇರೋದು. ಸೊ ಇವತ್ತಿನ ಹೇರ್ ಕೇರ್ ಬಂದುಬಿಟ್ಟು ಇದೆ. ಈ ಒಂದು ಪೌಚ್ ಕೂಡ ತೊಗೊಂಡಿದ್ದೀನಿ ನನ್ನ ಐಪ್ಯಾಡಿಗೆ ಅಂತ. ಆ್ಯಂಡ್ ಈ ಒಂದು ಏನಂತಾರೆ ಫೋನ್ ಕವರಲ್ಲ, ಐಪ್ಯಾಡ್ದು ಕವರ್. ಈ ಥರ ಎಲ್ಲ ಇಟ್ಕೊಂಡು ವರ್ಕ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಇವತ್ತಿನ ಟು ಡೂ ಲಿಸ್ಟ್ ಏನು? ಓ ಮೈ ಗಾಡ್, ಪರವಾಗಿಲ್ಲ. ಇವಾಗ ಚಾರ್ಜ್ ಆಫ್ ಮಾಡಿದೆ, ಬಟ್ ಆಗಿಂದ ಚಾರ್ಜು ಹಾಕೇ ಇಲ್ವೇನೋ ಅನ್ನೋ ಥರ ಸ್ಟ್ರೆಸ್ ಆಗೋಯ್ತು. ಈ ಒಂದು ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ, ಟು ಡೂ ಇಸ್ಟ್ ಅಂತ ಏನೋ ಬರುತ್ತೆ. ಈ ಥರ ಎಲ್ಲ ಮಾಡಿ ಇಟ್ಕೋಬೋದು. ಇದು ನೆನ್ನೆದು ಇಷ್ಟು ನೆನ್ನೆ ಮಾಡೋಕ್ಕಾಗಿಲ್ಲ. ಸೊ ಅದನ್ನು ಅಷ್ಟನ್ನು ಇವತ್ತಿಗೆ ಆ್ಯಡ್ ಮಾಡ್ಕೊಳ್ಳುವ. ಲೈಕ್ ಆಫ್ಟರ್ ಶವರ್ ರೊಟೀನ್ ಬರುತ್ತಲ್ಲ, ಅದನ್ನು ಯೂಟ್ಯೂಬಿಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಶವರ್ ಆಗಿದ ತಕ್ಷಣ ಆ ವಿಡಿಯೋ ಮಾಡಬೇಕು. ಅದಾದಮೇಲಿಂದ ಫುಲ್ಲು ನಾನು ಕುತ್ಕೊಂಡು ಎಡಿಟಿಂಗ್ ಮಾಡಬೇಕು. ಅದಾದಮೇಲಿಂದ ಸ್ವಲ್ಪ ಸ್ಟೋರೀಸ್ ಅಪ್ಲೋಡ್ ಮಾಡೋದಿದೆ. ಅಷ್ಟೊತ್ತಿಗೆ ನಮ್ಮ ಮುತ್ತು ಮಲಗಿಬಿಟ್ಟು ಎದ್ದಿರ್ತಾಳೆ. ಅವಳು ಎದ್ದಿದ ತಕ್ಷಣ ನಾನು ಹೋಗ್ಬಿಟ್ಟು ಇದ್ರದ್ದು ವಿಡಿಯೋ ಮಾಡಬೇಕು, ವಿಶ್ಕೇರ್ದು. ಈವ್ನಿಂಗ್ ಅಷ್ಟೊತ್ತಿಗೆ ಸ್ಟಿಚಿಂಗಿಗೆ ಹೋಗಬೇಕು. ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ. ಬಂದುಬಿಟ್ಟು ನಮ್ಮ ಆಫ್ಟರ್ ಶವರ್ ರೊಟೀನ್ದು ವಿಡಿಯೋ ಮಾಡಬೇಕು. ಅಲ್ಲಿವರೆಗೂ ನನ್ನ ಮೊಬೈಲ್ ಚಾರ್ಜ್ ಆಗ್ತಾ ಇರಲಿ. ಮುತ್ತಮ್ಮ ಜೋರಾಗಿ ಎಳೆದ್ರು ಡೋರ್ನ. ಯಾಕಪ್ಪ ಹೊಡಿತಮ್ಮ, ಹೊಡಿಯೋಣ ಅದಕ್ಕೆ, ಹೊಡಿಯ ಹೊಡಿಯ ನೋಡಿದ್ಯಾ? ಹೊಡಿಯಪ್ಪ ಅದಕ್ಕೆ, ಬನ್ನಿ ನೋಡಿ. ಹೊಡಿ. ಬಾಯ್. ಇದರಿಂದ ನನ್ನ ಸ್ಕಿನ್ ಎಷ್ಟು ಡ್ಯಾಮೇಜ್ ಆಗುತ್ತೆ, ಅದರಿಂದ ನನಗೆ ಇವಾಗ ತಾನೇ ಒಂದು ವಿಡಿಯೋ ಮಾಡಾಯಿತು. ಆಫ್ಟರ್ ಶವರ್ ರೊಟೀನ್ ಮಾಡ್ತೀನಿ ಅಂದಿದ್ನಲ್ಲ, ಆ ವಿಡಿಯೋ ಮಾಡಾಯಿತು. ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಒಂದು ಎಡಿಟಿಂಗ್ ಇದೆ. ಆ ವಿಡಿಯೋ ಎಡಿಟ್ ಮಾಡಾದ್ಮೇಲಿಂದ ಮತ್ತೆ ಬಂದುಬಿಟ್ಟು ವಿಶ್ಕೇರ್ದು ವಿಡಿಯೋ ಮಾಡಬೇಕು. ಇವಾಗ ಹೋಗ್ಬಿಟ್ಟು ನಾನು ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ. ಆ ಎಡಿಟಿಂಗ್ ಆದಮೇಲಿಂದ ಮೇ ಬಿ ಹೊಟ್ಟೆ ಎಷ್ಟಿರುತ್ತೆ ಅನಿಸುತ್ತೆ ಅಷ್ಟೊತ್ತಿಗೆ ನನಗೆ. ಇದು ಆ್ಯಂಟಿ ಏಜಿಂಗ್ ಬಾಡಿ ಲೋಷನ್. ಅದು ಕೂಡ ತುಂಬ
ಒಂದು ಬಾಡಿ ಲೋಷನ್ ಮಿಸ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ರೀಸೆಂಟಾಗಿ ಈ ಒಂದು ಕ್ಲಿಕ್ಸ್ ಯಮ್ಮಿ 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 ಅಲ್ಲೇ ಹೇಳು ಎಮ್ಮಿ ಅಂತ ಹೇಳು, ಅಲ್ಲೇ ಹೇಳು ಯಮ್ಮಿ ಯಮ್ಮಿ. ಆಯ್ ಮಾಡು, ಬಾಯ್ ಮಾಡೋದು. ಓ ಒಟ್ಟ ಹಾಕ್ಬಿಡ್ತೀನಿ. ಬೇಡ ಬೇಡ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ಇನ್ನು ಅನ್ನಕ್ಕೂ ಇಟ್ಟಿರಲಿಲ್ಲ, ಅದಕ್ಕೇ ಸ್ವಲ್ಪ ಅನ್ನ, ಒಂದು ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ, ಒಂಚೂರು ಬ್ಯಾಲೆನ್ಸ್ ಆಗುತ್ತೆ ಅಂತ. ಹೊಟ್ಟೆ ಹಸಿದ್ರೆ ಆಮೇಲೆ ಮತ್ತೆ ತಿಂತೀನಿ, ಇಲ್ಲಾಂದ್ರೆ ಇಷ್ಟೇ ಮುಗೀತು ಇವತ್ತು. ಸೊ ನಮ್ಮ ಆಮ್ಲೆಟ್ ರೆಡಿ. ವಿಡಿಯೋ ಸೆಟಪ್ ರೆಡಿ ಆಗಿದೆ. ಇವಾಗ ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಒಂದು ವಿಡಿಯೋ ಮಾಡಿದ್ರೆ ಇವಾಗ ಹೋಗ್ಬಿಟ್ಟು ಸ್ಟಿಚಿಂಗ್ ಮಾಡ್ತೀನಿ. ಯಾಕಂದರೆ ಸ್ಟಿಚಿಂಗ್ ಮಾಡ್ಕೊಂಡು ಬಂದಾದ್ಮೇಲಿಂದ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ಕುತ್ಕೊಂಡ್ರೆ ಫುಲ್ಲು ಒಂದು ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಇವಾಗ ಈ ವಿಡಿಯೋನ ಮಾಡಿ ಮುಗಿಸ್ಬಿಟ್ಟು ಹೋಗುವ. ಇದು ಇವತ್ತಿನ ಮೇಕಪ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಹೇರು ಅಷ್ಟೇ, ನಾನು ನಾರ್ಮಲಾಗಿ ಇದೇ ಥರ ಲೈಕ್ ಕ್ಯಾಶುವಲ್ ಕರ್ಲ್ಸ್ ಅಂದರೆ ಹೀಗೆ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಎಫರ್ಟ್ಲೆಸ್ ಮೇಕಪ್ ಆ್ಯಂಡ್ ಹೇರ್. ಸೊ ತುಂಬ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಲೆಟ್ಸ್ ಹಿಂಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಬಾಯ್ತೋದ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ. ನನಗೆ ಅಂತಲೇ ಗೊತ್ತಿಲ್ಲ, ಎಲ್ಲರಿಗೂ ಹೀಗೇನೋ ಗೊತ್ತಿಲ್ಲ. ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ಆಗ್ತಾನೆ ಇನ್ನು ಅರ್ಧ ವಿಡಿಯೋನು ಕಂಪ್ಲೀಟ್ ಆಗಿಲ್ಲ, ಬಟ್ ಪವರ್ ಹೋಯ್ತು. ಇವಾಗ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಇಲ್ಲೇ ಕಾಯ್ಕೊಂಡು ಕೂತ್ಕೊಳ್ಳ, ಏನು ಮಾಡೋದು ಅನ್ನೋದು ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಕರೆಂಟು ಇಲ್ಲ, ಮೊಬೈಲಲ್ಲಿ ಚಾರ್ಜು ಇಲ್ಲ, ಏನು ಮಾಡೋದು ನಂಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಬೆಳಗ್ಗೆ ಹೊತ್ತಾದರೆ ಲೈಕ್ ಸ್ವಲ್ಪ ಬೆಳಕಿರುತ್ತೆ, ಮಾಡ್ಕೋಬೋದು. ಈ ಥರ ರಾತ್ರಿ ಹೊತ್ತು ಮಾಡಿದ್ರೆ ಫುಲ್ಲು ಕತ್ಲೆ, ಎಲ್ಲಿ ಮಾಡಲಿ ವಿಡಿಯೋ. ಇವತ್ತಿನ ವಿಡಿಯೋ ಮಾಡಿ ಆಯಿತು. ಯಾಕಂದರೆ ತುಂಬ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸ್ಟಿಚಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಎಲ್ಲ ಪ್ಲ್ಯಾನ್ ಪ್ರಕಾರ ಆಗಿದ್ದಿದ್ರೆ ಅದು ಆಗ್ತಾಯಿತ್ತು. ಬಟ್ ಪವರ್ ಕಟ್ ಆಗಿಬಿಟ್ಟು ಆಲ್ಮೋಸ್ಟ್ 2 ಸಲ ಹೋಯ್ತು ಅನಿಸುತ್ತೆ, 2-3 ಸಲ ಪವರ್ ಕಟ್ ಆಯಿತು. ಸೊ ಹಂಗಾಗಿ ಬೇಗ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇವಾಗ ಜಸ್ಟ್ ಮುಗೀತು. ಮುಗ್ದಿದ ತಕ್ಷಣ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಫೇಸ್ ವಾಶ್ ಮಾಡಿಬಿಟ್ಟು, ಯಾಕೋ ತುಂಬ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಿಬಿಟ್ಟು ಎಡಿಟಿಂಗಿಗೆ ಕೂರಬೇಕು. ಇವತ್ತಂತೂ ಬರೀ ಇದೆ ಆಯಿತು. ವಿಡಿಯೋ ಮಾಡೋಣ, ಎಡಿಟ್ ಮಾಡೋಣ, ಕೂತ್ಕೊಳ್ಳೋಣ, ಪ್ಲ್ಯಾನ್ ಮಾಡೋಣ. ಇವಾಗ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲಿಂದ ಊಟ ಮಾಡ್ತೀನಿ. ತುಂಬ ಹೊಟ್ಟೆ ಹಸಿತಿದೆ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇದು ನಾನಿವಾಗ ಫೇಸ್ ಕ್ಲೆನ್ಸಿಂಗ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಜಾಸ್ತಿ ಏನಿಲ್ಲ, ಸ್ವಲ್ಪ ಫೇಸಿಗೆ ಏನಾದರೂ ಮೇಕಪ್ ಹಾಕಿದಾಗ ನಾನು ಫೇಸ್ ಕ್ಲೆನ್ಸಿಂಗ್ ಆಯಿಲ್ ಯೂಸ್ ಮಾಡ್ತೀನಿ. ಫುಲ್ಲೆಲ್ಲ ಮೆಲ್ಟ್ ಆಗೋಯ್ತು ಮೇಕಪ್. ಇವಾಗ ಇದಕ್ಕೆ ವಾಟರ್ ಆ್ಯಡ್ ಮಾಡಿದ್ರೆ ಇದು ಫೋಮ್ ಥರ ಆಗುತ್ತೆ. ಸೊ ಐ ಆಮ್ ಡನ್ ವಿತ್ ಮೈ ಫೇಸ್ ವಾಶ್. ಈಗ ನನ್ನ ಫೇಸ್ ಸೆರಮ್ ಇದು ನನ್ನ ನೈಟ್ ಫೇಸ್ ಸೆರಮ್. ಇದನ್ನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿದೆ. I've learned to lose, you can't afford to.